ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು 11ನೇ ಕಂತು 12ನೇ ಕಂತು ಇನ್ನು ನಿಮಗೆ ಬಂದಿಲ್ವಾ? ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆಂದರೆ ಸರ್ಕಾರದವರು ಇವತ್ತು ಒಂದು ಸಭೆಯಲ್ಲಿ ಮೇಜರ್ ಆಗಿ ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟ ಹಾಗೆ ಅದನ್ನು ನಾನು ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಮ ಕಣ್ಮುಂದೆನೇ ಇಡುತ್ತೇನೆ. ಡೆಫಿನೆಟ್ಲಿ ಈ ಒಂದು ನ್ಯೂಸ್ ಕೇಳಿದಾದ್ಮೇಲೆ ನಿಮಗೆ ಯಾರಿಗೂ ಕೂಡ 2,000 ರೂಪಾಯಿ ಬಂದಿರಲ್ಲ. ಪ್ರತಿಯೊಬ್ಬರು ಕೂಡ ನೀವು ಖುಷಿ ಪಡುತ್ತೀರಾ. ಆ ರೀತಿ ಇದೆ ಅಪ್ಡೇಟ್. ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು ಗೃಹಲಕ್ಷ್ಮಿ ಯೋಜನೆನ ಯಾವಾಗ ಬರುತ್ತೆ ಅಂತ. ಪ್ರತಿದಿನಾನೂ ಕೂಡ ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ನ ಚೆಕ್ ಮಾಡುತ್ತಿದ್ದೀರಾ. ಕೆಲವರು 2 ದಿನಕ್ಕೊಮ್ಮೆ ಚೆಕ್ ಮಾಡುತ್ತಿದ್ದೀರಾ. ಅದು ಕೂಡ ತುಂಬ ಕಷ್ಟ ಇರುವವರು ದಿನಾನೂ ಕೂಡ ಚೆಕ್ ಮಾಡುತ್ತಿದ್ದೀರಾ. ಯಾವಾಗಪ್ಪ 2,000 ರೂಪಾಯಿ ಬರುತ್ತೆ ಅಂತ. ಯಾಕೆಂದರೆ ಸರ್ಕಾರದವರು ಇಷ್ಟು ತಿಂಗಳು ಎಲ್ಲ ಕರೆಕ್ಟಾಗಿ ಹಾಕಿಕೊಂಡು ಬರುತ್ತಿದ್ದರು 2,000 ರೂಪಾಯಿನ. ಏನು 5 ವರ್ಷ ಕೂಡ ಬರುತ್ತೇನೋ ಅಂತ ನಾವು ಎಲ್ಲರೂ ಕೂಡ ಅಂದುಕೊಂಡಿದ್ರಿ. ಆದರೆ ಇವಾಗ ಸರ್ಕಾರದವರು 2,000 ರೂಪಾಯಿ ಹಾಕಲಿಕ್ಕೆ ಸಾಕಷ್ಟು ತಾರತಮ್ಯ ಮಾಡುತ್ತಿದ್ದಾರೆ. ಇನ್ನು 2,000 ರೂಪಾಯಿ ಸಾಕಷ್ಟು ಜನರ ಖಾತೆಗೆ 2,000 ರೂಪಾಯಿ ಬಂದಿರಲ್ಲ. 11ನೇ ಕಂತು 12ನೇ ಕಂತಿನ ಹಣ ಹಾಗಾದರೆ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಉಳಿದಿರುತ್ತೆ. ಅದರ ಬಗ್ಗೆನೂ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾವಾಗ ಬರುತ್ತೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಎಲ್ಲನೂ ಕೂಡ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡುತ್ತಿದ್ದೀರಾ. ಪ್ರತಿಯೊಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡುತ್ತಿದ್ದೀರಾ. ನಿಮಗೆ ಈ ಒಂದು ವಿಷಯ ಆಗಲೇ ಗೊತ್ತಿರುತ್ತೆ. ಹೊಸೊಬ್ಬರು ಆಗಿದ್ರೆ ನಮ್ಮ ಚಾನಲ್ಗೆ ಗೊತ್ತಿರಲ್ಲ. ಇವಾಗ ರಾಜ್ಯ ಸರ್ಕಾರದವರು ಈ ಒಂದು ಸಭೆಯಲ್ಲಿ ಮೇಜರ್ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಏನು ಒಂದು ಸಭೆಯಲ್ಲಿ ಡಿಸಿಷನ್ನ ತೆಗೆದುಕೊಂಡಿದ್ದಾರಲ್ಲ ಮೇಜರ್ ಆಗಿ ಇನ್ಫ್ಯಾಕ್ಟ್ ಮಾಡುತ್ತದೆ. ಗೃಹಲಕ್ಷ್ಮಿ ಯೋಜನೆಯದು ಹಣ ಯಾರ್ಯಾರಿಗೆ ಬರ್ತಾನೆ ಇಲ್ಲ, ಮತ್ತೆ ಯಾರಿಗೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ, ಇಬ್ಬರಿಗೂ ಕೂಡ ಒಂದು ತರಹದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದರ ಬಗ್ಗೆ ಇವಾಗ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕೂಡ ಬಂದಿದೆ. ಮತ್ತು CM ಸಿದ್ದರಾಮಯ್ಯನವರು ಅಫಿಸಿಯಲ್ ಆಗಿ ಟ್ವಿಟರ್ ಅಕೌಂಟಲ್ಲಿ ಕೂಡ ನ್ಯೂಸ್ನ ಹಂಚಿಕೊಂಡಿದ್ದಾರೆ. ಇಲ್ಲಿ ಏನಂತ ಮಾಡಿದ್ದಾರೆ ಅಂದರೆ, ಇಲ್ಲಿ CM ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಡಿಸಿಗಳಿಗೂ ಕೂಡ ಎಲ್ಲ ಜಿಲ್ಲೆಯ ಡಿಸಿಗಳಿಗೂ ಇನ್ನೊಂದು ಸಲ ಟ್ವೀಟ್ ಮಾಡುತ್ತಿದ್ದೀನಿ ಅಂತ ಅಲ್ಲಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ ಎಲ್ಲ ಯೋಜನೆಗಳಿಗೂ ಕೂಡ ಜನರಿಗೆ ಕರೆಕ್ಟ್ ಆಗಿ ತಲುಪಿಲ್ವಾ ಅನ್ನೋ ಮಾಹಿತಿಯನ್ನು ನೀವು ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಮತ್ತೆ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೀವು ನೋಡುತ್ತಿದ್ದೀರಾ ಅಂದರೆ ನಿಮಗೆ ಎಲೆಕ್ಷನ್ಗಿಂತ ಮುಂಚೆನೇ ಒಂದು ವಿಡಿಯೋನ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಇಲ್ಲಿ ಸರ್ಕಾರದ ಕಡೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನು ನೇಮಕ ಮಾಡುತ್ತಾರೆ. ನಿಮ್ಮ ಪ್ರತಿ ಮನೆಗೂ ಕೂಡ ಬರುತ್ತಾರೆ. ಅಲ್ಲಿ ಏನು ಮಾಡುತ್ತಾರೆ ಅಂದರೆ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಕೂಡ ಬರುತ್ತಿದೆಯಾ, ಕರೆಕ್ಟಾಗಿ ಹಣ ಬರುತ್ತಿದೆಯಾ ಅಂತ ಎಲ್ಲಾನು ಕೂಡ ಸರ್ವೆನ ಕರೆಕ್ಟಾಗಿ ಮಾಡುತ್ತಿದ್ದಾರೆ ಅಂತ. ಆ ಒಂದು ಸರ್ವೆ ಯಾವ ರೀತಿ ಮಾಡುತ್ತಿದ್ದಾರೆ ಅಂದರೆ, ಫಸ್ಟ್ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಿದೆ ಅಂತ ಕೇಳುತ್ತಾರೆ. ಮತ್ತೆ ಅದರಿಂದ ಯೋಜನೆಗಳಿಂದ ನಿಮಗೆ ಲಾಭ ಆಗುತ್ತಿದೆಯಾ, ಮತ್ತೆ ಗೃಹಲಕ್ಷ್ಮಿ ಹಣ ಯಾವ ರೀತಿ ಬಳಸುತ್ತಿದ್ದೀರಾ ಅಂತ ಈ ರೀತಿ ಸಾಕಷ್ಟು ಡಾಟಾಗಳನ್ನು ನಿಮ್ಮಿಂದ ಕಲೆಕ್ಟ್ ಮಾಡುತ್ತಾರೆ. ಮಾರ್ಚ್ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಕೂಡ ಈ ರೀತಿ ಸಾಕಷ್ಟು ಸರ್ವೆಗಳನ್ನು ಇವಾಗಲೇ ಕಲೆಕ್ಟ್ ಮಾಡಿದ್ದಾರೆ ರಾಜ್ಯಾದ್ಯಂತ. ಆದರೆ 5ನೇ ತಾರೀಕು ಆದಮೇಲೆ ಫುಲ್ ಪ್ರೊಸೆಸ್ ಕಂಪ್ಲೀಟ್ ಮಾಡುವುದಕ್ಕೆ ಆಗಿಲ್ಲ. ಯಾಕೆಂದರೆ ಎಲೆಕ್ಷನ್ ಬಂತು, ನೀತಿ ಸಮಿತಿ ಜಾರಿಗೆ ಆಯಿತು. ಅದರಿಂದ 100% ಎಲ್ಲರದು ಕೂಡ ಡಾಟಾನ ಕಲೆಕ್ಟ್ ಮಾಡುವುದಕ್ಕೆ ಆಗಿಲ್ಲ. ಇವಾಗ ಏನು ಮಾಡುತ್ತಿದ್ದಾರೆ ಅಂದರೆ, ಇವಾಗ ತಿರ್ಗಾ ಆ ಒಂದು ಸರ್ವೆನ ಯೋಜನೆಗಳನ್ನು ತಿರ್ಗಾ ಸ್ಟಾರ್ಟ್ ಮಾಡುತ್ತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆ ಹತ್ತಿರಾನೇ ಬರುತ್ತಾರೆ. ಮನೆ ಹತ್ತಿರ ಬಂದು ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಿದೆಯಾ, ಬರುತ್ತಿಲ್ವಾ ಅನ್ನೋದು ಒಂದು ಡಾಟಾನ ತೆಗೆದುಕೊಳ್ಳುತ್ತಾರೆ. ಬರ್ತಾ ಇಲ್ಲ ಅಂದರೆ, ಬರಬೇಕು ಅಂದರೆ ನೀವು ಏನು ಮಾಡಬೇಕು ಪ್ರೊಸೆಸ್ನ ಎಲ್ಲ ಕೂಡ ತಿಳಿಸಿಕೊಡುತ್ತಾರೆ. ಅದನ್ನು ನೀವು ಮಾಡಿದರೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಬರದೇ ಇರುವವರು ಕೂಡ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸರ್ವೆನ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ ಕೆಲವು ದಿನಗಳಲ್ಲೇ. ಮತ್ತೆ ಈ ಒಂದು ಕಾರಣಕ್ಕಾಗಿ ಎಲ್ಲರಿಗೂ ಕೂಡ 2,000 ರೂಪಾಯಿ ಬಂತು ಡೆಫಿನೆಟ್ಲಿ ಸಿಗುತ್ತದೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರ ಮಹಿಳೆಯರು ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.